ನಮಸ್ತೆ ವೀಕ್ಷಕರೇ, ನಿಗಮ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಮೀರಾ. ವೀಕ್ಷಕರೇ, ನಮ್ಮ ವಿಶ್ವಕರ್ಮರಿಂದ ಬಂದಿರುವಂತಹ ಈ ಕುಲಕಸುಗಳಿದೆ ಅಲ್ಲ, ಸೊ ಅದನ್ನ ಉಳಿಸಿಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಕಾರಣ ಇಷ್ಟೇ, ನಾವು ಎಷ್ಟೇ ಕೆಲಸವನ್ನ ಮಾಡಿದ್ರು ಕೂಡ ನಮ್ಮ ಹೊಟ್ಟೆ ತುಂಬಿಕೊಳ್ಳೋಕೆ ಸಾಕಾಗಿ ಹೋಗುತ್ತೆ. ಇನ್ನು ನಮ್ಮ ಮಕ್ಕಳು ಮರಿಗಳಿಗೆ ನಾವು ಏನ್ ಮಾಡಿಡೋಣ ಸ್ವಾಮಿ ಅಂತ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ. ಈ ಕಾರ್ಪೆಂಟರ್ ವರ್ಕ್ ಮಾಡುವಂತರ ಆಗಿರ್ಬೋದು, ಅಕ್ಕಸಾಲಿಗೆ ವರ್ಕ್ ಮಾಡುವಂತರ ಆಗಿರ್ಬೋದು, ಕಮ್ಮರರಾಗಿರ್ಬೋದು, ಇವರು ಇವತ್ತಿಗೂ ಕೂಡ ಎಷ್ಟೇ ಶ್ರಮ ವಹಿಸಿದ್ರು ಹೇಳಿಕೊಳ್ಳುವ ಮಟ್ಟಕ್ಕೆ ರೀಚ್ ಆಗ್ತಾ ಇಲ್ಲ. ಇಂಥವ್ರಿಗೆ ಒಂದಿಷ್ಟು ಉಪಯೋಗ ಆಗ್ಲಿ ಅಂತಾನೆ ಕಾರ್ಮಿಕ ಕಾರ್ಡ್ ಅನ್ನ ಮಾಡಲಾಗಿದೆ. ಆದ್ರೆ ಕಾರ್ಮಿಕ ಕಾರ್ಡ್ ಈ ಎಲ್ಲ ವರ್ಗಕ್ಕೆ ಯಾವ ರೀತಿಯಾಗಿ ಪ್ರಯೋಜನವನ್ನ ಆಗ್ತಾ ಇದೆ, ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದಾರಾ, ಬನ್ನಿ ನೋಡಿ. ಈಗ ನಾವು ಬೆಂಗಳೂರಿನ ನಾಗರಬಾವಿ ಏರಿಯಾಗೆ ಬಂದಿದ್ದೀವಿ. ಸೊ ಇಲ್ಲಿ ಕೂಡ ಸಾಕಷ್ಟು ಕಟ್ಟಡ ಕಾರ್ಮಿಕರಿದ್ದಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗೇನೆ ಕಾರ್ಮಿಕ ಇಲಾಖೆ ಕಡೆಯಿಂದ ಇಲ್ಲಿ ಯಾವ ರೀತಿಯಾಗಿ ಫೆಸಿಲಿಟೀಸ್ ಸಿಗ್ತಾ ಇದೆ, ಸೊ ಕೇಳೋಣ. ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಇಲ್ವೋ ಗೊತ್ತಿಲ್ಲ. ಶ್ರಮಿಕರ ಬಂಧು ಸಂತೋಷ್ ಲಾಡ್ ಅಂತ ಹೇಳ್ತಾರೆ, ನಿಜವಾಗ್ಲೂ ಇವರಿಗೆ ಬಂಧು ಆಗಿದಾರ ಇಲ್ವಾ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನಬಿ ಅಂತ. ನಬಿ, ಯಾವ ಊರು ನಿಮ್ದು? ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ಬೆಂಗಳೂರಲ್ಲಿ? ಇಲ್ಲಿ 7-8 ವರ್ಷದಿಂದ ಮಾಡ್ತಾ ಇದೀವಿ. 8 ವರ್ಷದಿಂದ ಮಾಡ್ತಾ ಇದ್ದೀರಾ. ಎಷ್ಟು ಜನ ಇದ್ದಾರೆ ಒಟ್ಟಿನಲ್ಲಿ ಈಗ ಇಲ್ಲಿ ಬಿಲ್ಡಿಂಗ್ ಕಟ್ಸೋಲ್ಲಿ? ಒಳಗಡೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ಒಟ್ಟು? ಒಟ್ಟು ಒಂದು 10 ಜನ ಮೇಲೆ ಇದೀವಿ ಇನ್ನು. 10 ಜನ ಇದ್ದಾರಾ? ನಿಮ್ಗೆ ಕಾರ್ಮಿಕ ಕಾರ್ಡ್ ಗೊತ್ತಾ? ಹಾ ಗೊತ್ತು. ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಓಕೆ, ಒಳಗೆ ಕರ್ಕೊಂಡು ಹೋಗ್ತೀರಾ? ಹಾಗಾದ್ರೆ ಮಾತಾಡ್ಸೋಣ ಎಲ್ರು. ಸೊ ಇಲ್ಲಿ ಒಂದ್ ಕಡೆ ಕಾರ್ಪೆಂಟರ್ ವರ್ಕ್ಗಳು ಕೂಡ ನಡೀತಾ ಇದೆ, ನೋಡ್ತಿದ್ದೀವಿ. ಸೊ ಆಲ್ಮೋಸ್ಟ್ ಕಾರ್ಮಿಕರಿದ್ದಾರೆ ಇಲ್ಲಿ. ಮಾತಾಡ್ತಾ ಹೋಗೋಣ ಯಾವ ರೀತಿಯಾಗಿ ಅವ್ರಿಗೆ ಸಿಗ್ತಾ ಇದೆ ಫೆಸಿಲಿಟೀಸ್ ಅಂತ ಹೇಳಿ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಇಸ್ಮಾಯಿಲ್. ಇಸ್ಮಾಯಿಲ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ನೀವು? 30 ವರ್ಷ ಆಗ್ತಾ ಇದೆ. 30 ವರ್ಷ ಆಗ್ತಾ ಇದೆ. ನಿಮ್ಗೆ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ನೀವು? ಹೌದು. ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಏನೇನು ಫೆಸಿಲಿಟಿ ಸಿಕ್ಕಿದೆ ನಿಮ್ಗೆ ಕಾರ್ಮಿಕ ಕಾರ್ಡ್ ವರ್ಗು? ಇಲ್ಲಿವರೆಗೂ ಅಂತ ಹೇಳಿದ್ರೆ ಒಂದು ಫಂಕ್ಷನ್ ಅಲ್ಲಿ ನಮ್ಗೆ ಒಂದು ಕಿಟ್ ಕೊಟ್ಟವ್ರೆ, ಟೂಲ್ಸ್, ನಮ್ ಕೈ ಟೂಲ್ಸ್, ಈ ಮಿಷಿನ್ ಕೊಟ್ಟವ್ರೆ. ಆಮೇಲೆ ಆ ಕ್ವೈಟ್ ನಲ್ಲಿ ಎಲ್ಲ ನಮ್ಗೆ ಔಷಧಿ ಎಲ್ಲ ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ಊಟದ್ದು ಸ್ವಲ್ಪ ಇದು ಕೊಟ್ಟವ್ರೆ, ಅಕ್ಕಿ ಬೇಳೆ ಎಲ್ಲ ಕೊಟ್ಟವ್ರೆ. ಆಮೇಲೆ ಒಂದ್ಸರಿ ಕಾಸು ಬಂದಿದೆ ನಮ್ಗೆ, 2000 ರೂಪಾಯಿ ನಮ್ಗೆ ಬಂದಿದೆ ಆ ಕ್ವೈಟ್ ಟೈಮ್ ನಲ್ಲಿ. ಆಮೇಲೆ ಅವ್ರದ್ದು ಸಣ್ಣ ಪುಟ್ಟ ಫಂಕ್ಷನ್ ಇರ್ತದಲ್ಲ, ಆವಾಗ ಹೋದ್ರೆ ಏನಾದ್ರು ಒಂದೊಂದು ನಮ್ಗೆ ಕೊಡ್ತಾ ಇರ್ತಾರ ಅವರು. ಆ ತರ ಆಗಿದೆ. ನಿಮ್ಗೆ ಇವಾಗ ಮಟೀರಿಯಲ್ಸ್ ಎಲ್ಲ ಕೊಟ್ಟಿದಾರ ವರ್ಕ್ ಮಾಡಕ್ಕೆಲ್ಲ? ಕೊಟ್ಟವ್ರೆ. ನಮ್ ಒಂದ್ ಸೆಟ್ ಟೂಲ್ಸ್ ಕೊಟ್ಟವ್ರೆ, ಒಂದ್ ಮಿಷಿನ್ ಕೊಟ್ಟವ್ರೆ ಹೊರಗಡೆಯಿಂದ ಎಲ್ಲ. ಆಮೇಲೆ ಬಸ್ ಪಾಸು ಮಾಡ್, ಪರವಾಗಿಲ್ಲ, ಅದು ಒಂದ್ ಸ್ವಲ್ಪ ಅನುಕೂಲ ಮಾಡಿ ನಮ್ಗೆ. ಒಂದು ಕಾರ್ಮಿಕ ಕಾರ್ಡ್ ಎಷ್ಟು ಪ್ರಯೋಜನ ಆಯ್ತು ನಿಮ್ಗೆ? ಕಾರ್ಮಿಕ ಕಾರ್ಡ್ ಮಾಡಿದ್ಮೇಲೆ ತುಂಬಾ ಸಹಾಯ ಆಗ್ತಾ ಇದೇನೆ ಹೇಗೆ? ಇಲ್ಲ ಪರವಾಗಿಲ್ಲ, ಅದಂತೂ ಚೆನ್ನಾಗಿ ನಿಮ್ಗೆ. ಇಲ್ಲ ಪರವಾಗಿಲ್ಲ, ಅವ್ರ ಕಡೆಯಿಂದ ನಮ್ಗೆ ಒಂದೊಂದ್ ಸೆಟ್ ನಾವು ತಗೊಂಡ್ಬೇಕು ಅಂದ್ರೆ ಒಂದ್ 5-5 ಸಾವಿರ ರೂಪಾಯಿ ಆಗುತ್ತೆ ನಮ್ ಟೂಲ್ಸ್ ಎಲ್ಲ. ಹೌದು, ಯಾಕಂದ್ರೆ 5ರಿಂದ 10 ಸಾವಿರ ಆಗುತ್ತೆ ಎಲ್ಲ ಟೂಲ್ಸ್, ಜಾಸ್ತಿ ಆಗಿದೆ ರೇಟ್. ಆಗುತ್ತೆ. ಇವಾಗ ಟೈಮ್ ನಲ್ಲಿ 10 ಸಾವಿರ ಆಗುತ್ತೆ. ನಾವು ಆ ಟೈಮ್ ನಲ್ಲೇ ತಗೊಂಡಿರೋದು ಒಂದು 2-3 ವರ್ಷ ಹಿಂದ್ಗಡೆ. ಅವ್ರ ಟೂಲ್ಸ್ ನಲ್ಲೇನೆ ನಾವು ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇದೀವಿ ನಾವು. ಪರವಾಗಿಲ್ಲ, ಅವ್ರ ಕಡೆಯಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಏನಿಲ್ಲ, ನಮ್ಮ ಅದೇ ಈ ಸ್ಕೀಮ್ ಐತಲ್ಲ, ನಮ್ಮ ಮಕ್ಳು ಮರಿದು ಏನಾದ್ರು ಮದ್ವೆದು ಅಕಸ್ಮಾತ್ ಏನಾದ್ರು ನಮ್ಗೆ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಸ್ವಲ್ಪ ಸಹಾಯ ಐತೆ ಅವ್ರ ಕಡೆ. ಅಂದ್ರೆ ಕಂಪ್ಲೀಟ್ ಮಾಹಿತಿ ಇದೆ ನಿಮ್ಗೆ ಕಾರ್ಮಿಕ ಕಾರ್ಡ್ ಬಗ್ಗೆ? ಅದಕ್ಕೋಸ್ಕರ ತಾನೇ ನಾವು ಮಾಡ್ಸಿರೋದು. ಅದಕ್ಕೋಸ್ಕರ ನಮ್ಗೆ ಹೆಲ್ಪ್ ಆಗುತ್ತೆ ಅಂತಾನೆ ನಾವು ಇದೆಲ್ಲ ಮಾಡಿಸ್ಕೊಂಡು ನಾವು ಇಲ್ಲಿ ಎಲ್ಲ ಓಡಾಡ್ತಾ ಇರೋದು ನಾವು. ಪರವಾಗಿಲ್ಲ, ತುಂಬಾ ಚೆನ್ನಾಗೈತೆ ನಮ್ ಕಡೆಯಿಂದ, ಅವ್ರ ಕಡೆಯಿಂದ ನಮ್ಗೆ. ಓಕೆ, ನೆಕ್ಸ್ಟ್ ನೀವು ಮಕ್ಳು ಮದುವೆ ಪ್ಲಾನ್ ಎಲ್ಲ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ತೀರಿ? ಏನು ನಮ್ ಕೈನಲ್ಲಿ ನಾವು ಎಲ್ಲ ಲೇಬರ್ ತಾನೇ ಮಾಡೋದು. ನಾವ್ ಏನು ಅಂತ ಶ್ರೀಮಂತ ಇಲ್ಲ, ಏನೋ ದೇವ್ರು ಕೊಟ್ಟಂಗೆ ಅವ್ರು ಕೊಡ್ತಾರೆ ನಮ್ಗೆ, ನಾವು ಅದ್ನಲ್ಲಿ ಇದ್ ಮಾಡ್ಕೊಂತೀವಿ ಅಷ್ಟೇ. ಓಕೆ, ಒಳ್ಳೇದಾಗ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು ವಿವೇಕ್. ವಿವೇಕ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ನೀವು? ನಾವು 20 ವರ್ಷ ಆಯ್ತು. 20 ವರ್ಷದಿಂದ ಮಾಡ್ತಾ ಇದ್ರ? ನೀವು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಮಾಡಿದೀವಿ. ನಿಮ್ಗೆ ಯಾವ ರೀತಿ ಸಹಾಯ ಆಗಿದೆ? ನಮ್ಗೆ ಬಸ್ ಪಾಸ್ ಫ್ರೀ ಕೊಟ್ಟಿದಾರಲ್ಲ, ಅದೆಲ್ಲ ಯೂಸ್ ಆಗುತ್ತೆ. ತಿರ್ಗಾ ಟೂಲ್ಸ್ ಕೊಟ್ಟಿದ್ದಾರೆ, ಅದು ಟೂಲ್ಸ್ ಒಂದು 5 ಸಾವಿರ 6 ಸಾವಿರ ಆಗುತ್ತೆ. ಫ್ರೀಯಾಗಿ ಕೊಟ್ಟಿದಾರಲ್ಲ, ಅದು ಯೂಸ್ ಆಗುತ್ತೆ ನಮ್ಗೆ. ನಿಮ್ಗೆ ಹೆಲ್ತ್ ಎಲ್ಲ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಏನೇ ತೊಂದರೆ ಆದ್ರೂ ಕೂಡ ಫೆಸಿಲಿಟಿ ಕೊಡ್ತಾ ಇದಾರೆ, ಅದೆಲ್ಲ ಗೊತ್ತಾ? ಅದೆಲ್ಲ ಗೊತ್ತು ಮೇಡಮ್. ಯೂನಿಯನ್ ಹೋಗಿ ಮಾತಾಡ್ಬಿಟ್ಟು ಬಂದಿದ್ದೀನಿ. ಯೂನಿಯನ್ಗೆ ಹೋಗಿ ಮಾತಾಡ್ ಬಂದಿದ್ದೀರಾ? ಓಕೆ.
ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರೆ ಇಷ್ಟು ವರ್ಷಗಳಿಂದ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಗೌರ್ಮೆಂಟ್ ಈ ರೀತಿಯಾಗಿರುವಂತ ಕಾರ್ಡ್ಗಳಾಗ್ಲಿ ಫೆಸಿಲಿಟಿ ಆಗ್ಲಿ ಕಾರ್ಮಿಕರಿಗೆ ಅಂತ ಬಂದಿರ್ಲಿಲ್ಲ. ಈಗ ಬಂದಿದೆ, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಬಂದಿರೋದು ತುಂಬಾ ಚೆನ್ನಾಗಿದೆ. ಇವಾಗ ತುಂಬಾ ಚೆನ್ನಾಗಿದೆ ಅವ್ರ ಕಡೆಯಿಂದ ನಮ್ಗೆ ಎಲ್ಲಾರ್ಗು ಇದು ಕಾರ್ಪೆಂಟ್ರಿಗೂ ಎಲ್ಲಾ ವರ್ಕರ್ಸ್ಗೂ ಅವ್ರ ಕಡೆಯಿಂದ ನಮ್ಗೆ ತುಂಬಾ ಚೆನ್ನಾಗೈತೆ. ಹೆಲ್ಪ್ ಅಂತೂ ತುಂಬಾ ಚೆನ್ನಾಗಿ ಮಾಡವ್ರೆ ನಮ್ಗೋಸ್ಕರ. ಅವರು ಕಷ್ಟ ಬಿದ್ದು ಸೊ ಅಂದ್ರೆ ಒಂದಿಷ್ಟು ಜನರನ್ನ ರೀಚ್ ಆಗಿದೆ. ಹಾಗೇನೆ ಇನ್ನಷ್ಟು ಜನ ಇದರಲ್ಲಿ ಕಾರ್ಮಿಕರು ಮಾತಾಡ್ಸ್ತಾ ಹೋಗೋಣ. ನಮಸ್ಕಾರ, ನಿಮ್ಮ ಹೆಸರು? ನಬಿ ಅಂತ ಮೇಡಮ್. ನಬಿ, ಅಲ್ಲಿ ಹೇಳಿದ್ರಲ್ವಾ ನೀವು? ಹೊರಗಡೆ ಹೇಳಿದ್ರಿ. ನೀವು ಇಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು? ಇಲ್ಲಿ ಬಂದು 1 ವರ್ಷ ಆಯ್ತು ಮೇಡಮ್. ಈ ಬಿಲ್ಡಿಂಗ್ ಬಂದು 1 ವರ್ಷ. ನಿಮ್ಮ ಹತ್ರ ಕಾರ್ಮಿಕ ಕಾರ್ಡ್ ಇದೆ ಅಲ್ವಾ? ಏನೇನು ಫೆಸಿಲಿಟೀಸ್ ನೀವು ತಗೊಂಡಿದ್ದೀರಿ? ನಮ್ಗೆ ಏನ್ ಮೇಡಮ್ 1-2 ಸಾವಿರ ಅದೇ. ನಾವು ತಿರ್ಗಾ ಆ ಕಡೆ ಈ ಕಡೆ ಎಲ್ಲೂ ಇಲ್ಲ, ಇಲ್ಲೇ ಇರ್ತೀವಿ. ನಮ್ಗೆ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ, ಇನ್ನು ತಿಳ್ಕೊಬೇಕು. ನೋಡಿ, ನಿಮ್ ಜೊತೆ ಇದ್ದವರೆಲ್ಲ ಹೋಗಿ ಟೂಲ್ ಕಿಟ್ ಗಳನ್ನ ತಗೊಂಡಿದ್ದಾರೆ. ಆಮೇಲೆ ಮದುವೆ ಆಗ್ತಿರೋರಿಗೆ ಮದುವೆಗೆ ಹಣ ಸಿಗುತ್ತೆ. ಮದ್ವೆ ಆಯ್ತು, ಮದ್ವೆಗೆ ಬಂತು ದುಡ್ಡು ನಮ್ಗೂ. ಬಂತು 60,000 ಬಂತು. ನೋಡಿ, ಮತ್ತೆ ಏನು ಗೊತ್ತಿಲ್ಲ ಅಂತ ಹೇಳ್ತೀರಿ ನೀವು? ಬಂತು 60,000 ಬಂತು. ಹೇಗನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಮುಂಚೆ ಎಲ್ಲ ಈ ರೀತಿಯಾಗಿ ಬರ್ತಾ ಇರ್ಲಿಲ್ಲ. ಈಗ ಸಂತೋಷ್ ಲಾಡ್ ಅವರು ಈ ರೀತಿಯಾಗಿ ಕಾರ್ಮಿಕರಿಗೆ ಸಿಗ್ಲಿ ಅಂತ ಮಾಡಿರುವಂತದ್ದು ಇದು. ಹೇಗನ್ಸುತ್ತೆ ನಿಮ್ಗೆ? ಅವ್ರಿಗೆ ಏನ್ ಹೇಳ್ತೀರಿ? ಐತೆ ಈಗ ಸದ್ಯದ ಮೀಟ ಕೊಟ್ರು. ಸಂತೋಷ್ ಲಾಡ್ ಸರೇ ಇರ್ಬೇಕು, ಇನ್ ಮುಂದೆ ಅವರೇ ಇರ್ಬೇಕಂತ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಫೆಸಿಲಿಟಿ ಇದೆ ನಿಮ್ಗೆ. ನಿಮ್ಗೆ 60 ವರ್ಷ ಎಲ್ಲ ಆದ್ಮೇಲೆ ಪಿಂಚಣಿ ಎಲ್ಲ ಕೊಡ್ತಾರೆ, ಗೊತ್ತಾ ಅದೆಲ್ಲ? ಅದು ಗೊತ್ತಿಲ್ಲ. ನೋಡಿ, ಎಷ್ಟೊಂದಿದೆ ಇದ್ರಲ್ಲಿ. ಪಾಂಪ್ಲೆಟ್ಸ್ ಕೊಟ್ಟಿರ್ತೀನಿ, ಇದ್ರಲ್ಲಿ ನಿಮ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇನ್ನು ಏನೆಲ್ಲ ಕಾರ್ಮಿಕ ಇಲಾಖೆಯಿಂದ ಫೆಸಿಲಿಟೀಸ್ ಇದೆ ಅಂತ. ಹಾಗೆ ನಿಮ್ದು ಟೋಲ್ ಫ್ರೀ ನಂಬರ್ ಇದೆ 155-214. ನಿಮ್ಗೆ ಏನೋ ಗೊತ್ತಾಗ್ಲಿಲ್ಲ, ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ನೀವು ಇದಕ್ಕೆ ಕಾಲ್ ಮಾಡಿದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸುರೇಶ್ ಕಂಬಾರ್ ಅಂತ್ರಿ. ಸುರೇಶ್ ಕಮ್ಮಾರ್. ಸುರೇಶ್ ಕಂಬಾರ್ ಎರಡು ಎಲ್ಲ ಒಂದೇ ಬರ್ತಿತ್ತು. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸುರೇಶ್ ಬಡಿಗೆರೆ. ಸುರೇಶ್ ಬಡಿಗೆರೆ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡಿ? ಒಂದು 30 ವರ್ಷದಿಂದ ಮಾಡ್ತಾ ಇದೀವಿ ಬೆಂಗಳೂರು ಬಂದು. ಬೆಂಗಳೂರು ಬಂದು 30 ವರ್ಷ ಆಯ್ತ್ರಿ. 30 ವರ್ಷದಿಂದ ಇದೇ ಮಾಡ್ತೀವಿ. ಊರಾಗೂ ಇದೇ ಕಸ ಮಾಡ್ತಾ ಇದೀವಿ. ಓಕೆ, ಈಗ ನೀವು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಕಾರ್ಮಿಕರ ಕಾರ್ಡ್ ಮಾಡಿಸಿದೀವ್ರಿ. ನಿಮಗೆ ಯಾವ ರೀತಿ ಪ್ರಯೋಜನ ಆಗಿದೆ ಕಾರ್ಮಿಕ ಕಾರ್ಡ್? ಅನುಕೂಲ ಇದೆ. ನಮ್ಗೆ ಬಸ್ ಪಾಸ್ ಒಂದು ಫ್ರೀ ಕೊಟ್ಟಿದ್ರಿ. ಬಸ್ ಪಾಸ್ ಯೂಸ್ ಆಯ್ತ್ರಿ. ಈಗ ಕಿಟ್ ಕೊಡ್ತೀನಿ ಅಂತ ಹೇಳಿದಾರೆ. 1-2 ಸತಿ ಹೋಗಿದ್ದಾರೆ. ಕಿಟ್ ಖಾಲಿ ಆಗಿದೆ, ವಾಪಸ್ ಬನ್ನಿ ಅಂದ್ರು. ಬಂದಿದ್ದೀವಿ, ಮತ್ತೆ ವಾಪಸ್ ಹೋಗಿ ಇಸ್ಕೊಳ್ತೀವಿ ಕಿಟ್. ಓಕೆ, ನೆಕ್ಸ್ಟ್ ನಿಮ್ಗೆ ಮಕ್ಕಳು ಎಜುಕೇಶನ್ಗೆ ಮದುವೆಗೆಲ್ಲ ಹೆಲ್ಪ್ ಆಗುತ್ತೆ, ಅದು ಗೊತ್ತಾ ನಿಮ್ಗೆ? ಮಾಡ್ಬೇಕು ಹೇಳಿದಾರೆ. ಅದರಿಂದ ಒಂದು 60,000 ಬರುತ್ತೆ ಅಂತ. ಈಗ ಮಗಳ ಮದುವೆ ಮಾಡ್ಬೇಕ್ರಿ. ಇನ್ನೊಂದ್ 2 ವರ್ಷ ಆಗುತ್ತೆ. ಅವಾಗ ನಾವು ಅಪ್ಲೈ ಮಾಡ್ತೀವ್ರಿ. ಅಂದ್ರೆ ನಿಮ್ಗೆ ಇಷ್ಟೆಲ್ಲ ಕಾರ್ಮಿಕ ಸಚಿವರಾಗಿ ಸಂತೋಷ್ ಲಾಡ್ ಅವ್ರು ಬಂದ ಮೇಲೆ ಸಾಕಷ್ಟು ಕೆಲಸ ಮಾಡ್ತಿದ್ರೆ, ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಬಹಳ ಅನುಕೂಲ. ಜಗದೀಶ್ ಪತ್ತಾರ್, ಎಷ್ಟು ವರ್ಷದಿಂದ ನೀವು ಈ ಕೆಲಸ ಮಾಡ್ತಿದ್ದೀರಿ? ನಾವು 40 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 40 ವರ್ಷದಿಂದ ಇದೇ ವೃತ್ತಿ ಮಾಡ್ತಿರೋದು ನೀವು? ವೃತ್ತಿ ಮಾಡ್ತಾ ಇದ್ದೀನಿ 40 ವರ್ಷದಿಂದ. ಓಕೆ, ನೀವು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಹೌದು, ನಾವು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ. ಅದು ಇನ್ನೂ ಮಾಡಿಸಿಲ್ಲ. ಒಂದನ್ನು ಮಾಡಿಸ್ಬೇಕಂತ ಇವಾಗ ರೆಡಿ ಆಗಿದೆ. ಹೌದಾ? ಅಂದ್ರೆ ರಿನ್ಯೂವಲ್ ಮಾಡಿಸ್ಬೇಕು ಇನ್ಮೇಲೆ. ಅರೆ, ಎಷ್ಟು ದಿನಗಳ ಕಾಲ ನೀವು ಪ್ರಯೋಜನ ಪಡೆದುಕೊಂಡ್ರೆ ಅದ್ರದ್ದು ಏನಾದ್ರು ಫೆಸಿಲಿಟೀಸ್ ಬಂದಿದೆ? ಇವಾಗ ನಮ್ಮ ಮಗನ ಮದುವೆಗೆ ಒಂದು 60,000 ರೂಪಾಯಿ ಬಂತು. ಅವರಿಂದ ಸ್ವಲ್ಪ ಹೆಲ್ಪ್ ಆಗಿದೆ. ಇವಾಗ ಅವರಿಂದ ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಸ್ವಲ್ಪ ಒಳ್ಳೇದಾಗಿದೆ. ನಮ್ಮ ಕಡೆ ಕಾರ್ಮಿಕ ಕಾರ್ಡ್ ಇದೆ. ಓಕೆ, ಇವಾಗ ನೀವು ಹೇಳಿದ್ರೆ 40 ವರ್ಷದಿಂದ ಕೆಲಸ ಮಾಡ್ತಿದ್ದ, ತುಂಬಾ ಚಿಕ್ಕ ವಯಸ್ಸಿಂದ ಶುರು ಮಾಡಿದ್ರಿ ಅಂತ ಅನ್ಕೋತೀನಿ. ಇವಾಗ ಎಷ್ಟು ವಯಸ್ಸು ನಿಮ್ಗೆ? ಈಗ ನಮಗೆ 60 ವರ್ಷ ನಡೀತಾ ಇದೆ. ಈಗ ನಡೀತಾ ಇದೆ. ನೆಕ್ಸ್ಟ್ ಇದು ರಿನ್ಯೂವಲ್ ಮಾಡಿದ್ಮೇಲೆ ನಮಗೆ ಅದು ಪಿಂಚಣಿ ಬರಬೇಕು. ಪಿಂಚಣಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೇನು ಮಾಡಿಸ್ಬೇಕು ಇನ್ನದನ್ನ. ಸೊ ಅಂದ್ರೆ ಕಂಪ್ಲೀಟ್ ಮಾಹಿತಿ ಇದೆ ನಿಮ್ಗೆ? ಎಲ್ಲ ಕಂಪ್ಲೀಟ್ ಮಾಹಿತಿ ಇದೆ. ಅದರಿಂದ ಸ್ವಲ್ಪ ಅನುಕೂಲ ಆಗಿ ಕಮಾರ್ ಅಂತ. ನೀವು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತೀರಾ? ನಾನು 86 ವರ್ಷದಿಂದ ಮಾಡ್ತಾ ಇದ್ದೇನೆ. 35 ವರ್ಷ 40 ವರ್ಷ ಆಯ್ತು. ಹೌದಾ? ಓಕೆ, ನೀವು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡ್ರಾ? ಮಾಡಿಸಿದ್ದೀನಿ. ನಿಮ್ಗೆ ಯಾವ ರೀತಿ ಪ್ರಯೋಜನ ಆಗಿದೆ? ಪ್ರಯೋಜನ ಅಂದ್ರೆ ಈಗ ನಂದು ಮಗಳು ಮದುವೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀನಿ. ಡಾಕ್ಯುಮೆಂಟ್, ಆಧಾರ್ ಕಾರ್ಡು, ಆಮೇಲೆ ಮದುವೆ ಇದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇದು ಮಾಡಿಸ್ಬೇಕು, ಲಿಂಕ್ ಮಾಡಬೇಕು. ಆಧಾರ್ ಕಾರ್ಡು, ಮದುವೆ ಪತ್ರಿಕೆ, ಫೋಟೋಸ್ ಎಲ್ಲ ಕೊಟ್ಟಿದ್ದೀನಿ. ನಂದು ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ, ಬ್ಯಾಂಕ್ ಪಾಸ್ಬುಕ್ ಕೊಟ್ಟಿದ್ದೀನಿ. ಇನ್ನೂ ಅಮೌಂಟ್ ಬಂದಿಲ್ಲ. ಇನ್ನು ಬರುತ್ತೆ ಅಂತ ಇದ್ರೆ ಬಂದಿಲ್ಲ. ಅದು ಬ್ಯಾಂಕಿನ ಮಿಸ್ಟೇಕ್ ಆಯ್ತು ಅಂತ ಇದೆ ಅಕೌಂಟು. ಅದೇನು NIPC ಮ್ಯಾಪಿಂಗ್ ಅಂತ ಏನೋ ಮಿಸ್ಟೇಕ್ ಬಂದು ರೆಡಿ ಮಾಡಿಸಿದ್ದೀನಿ. ಈ ಮತ್ತೆ ಹೋಗಿ
ಕಾರ್ಮಿಕ ಇಲಾಖೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಈಗ ಏನು ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಬಂದ ಮೇಲೆ ಇಷ್ಟೆಲ್ಲ ಮಾಡ್ತಿದಾರೆ ಅಂದ್ರೆ ನಾವೆಲ್ಲ ಸಾಮಾನ್ಯ ಕಾರ್ಮಿಕರಿಗೆ ಈ ರೀತಿಯಾಗಿ ಫೆಸಿಲಿಟಿ ಇರ್ಲಿಲ್ಲ. ನಾವು ಹಳೆ ಸರ್ಕಾರಗಳೆಲ್ಲ ನೋಡ್ತಾ ಇದ್ರೆ ಇಂಥ ಒಂದು ಸೇವೆಗಳು ನಮ್ಗೆ ಸಿಗ್ತಾ ಇರ್ಲಿಲ್ಲ. ಈಗ 60 ವರ್ಷ ಮೇಲ್ಪಟ್ಟವರು ಕೇವಲ ಗೌರ್ಮೆಂಟ್ ಎಂಪ್ಲಾಯೀಸ್ ಮಾತ್ರ ನಾವು ಕೂಡ ಪಿಂಚಣಿ ಪಡಿಬಹುದು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಸೌಲಭ್ಯ ಕೊಟ್ಟಿದ್ದಾರೆ. ಮಕ್ಕಳು ಮದುವೆಗಳಿಗೆ ಹಣ ಕೊಡ್ತಾ ಇದ್ದಾರೆ, ಎಜುಕೇಶನ್ಗೆ ಸಹಾಯ ಮಾಡ್ತಾರೆ. ಸೊ ನಿಮ್ಗೇನು ಹೆಚ್ಚು ಕಡಿಮೆ ಆಯ್ತಂದ್ರೆ ಅದಕ್ಕೆ ದುಡ್ಡು ಕೊಡ್ತಾರೆ. ಸೊ ಎಲ್ಲಾ ರೀತಿಯಾಗಿ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಸೊ ಈ ಮುಖಾಂತರ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಇದರಿಂದ? ಸರ್ ಮುಂಚೆ ಬಸ್ ಪಾಸ್ ಇತ್ತು, ಒಂದು ಚೆನ್ನಾಗಿತ್ತು, ಅನುಕೂಲ ಇತ್ತು, ಕ್ಯಾನ್ಸಲ್ ಮಾಡ್ಬಿಟ್ರು. ಆಮೇಲೆ ಇದ್ರ ನಂದು ಅಮೌಂಟ್ ಬಂದಿಲ್ಲ ಮಗಳದು ಮದುವೆದು. ಬೇಗ ಆದಷ್ಟು ಬೇಗ ಅನುಕೂಲ ಮಾಡ್ಕೊಟ್ರೆ ಸಾಕು. ನಿಮ್ಗೆ ಆತರ ಎಲ್ಲ ಸಮಸ್ಯೆ ಆಯ್ತು ಅಂತಂದ್ರೆ ಇಲ್ಲಿ ಟೋಲ್ ಫ್ರೀ ನಂಬರ್ ಇದೆ 155-214 ಅಂತ. ಇದಕ್ಕೆ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಏನ್ ಈ ರೀತಿ ಸಮಸ್ಯೆ ಆಯ್ತು ಅಂದ್ರೆ ನಿಮ್ಗೆಲ್ಲ ಕ್ಲಿಯರ್ ಮಾಡ್ತಾರೆ, ಬೇಗ ಅನುಕೂಲ ಮಾಡ್ಕೊಡ್ತಾರೆ, ಹಣ ಎಲ್ಲ ಬರೋ ತರ. ಸೊ ಕಾಲ್ ಮಾಡ್ಕೊಂಡು ಮಾತಾಡ್ಕೊಡಿ ಆಯ್ತಾ? ಮಾತಾಡಿದ್ವಿ. ಒಂದ್ ನಿಮಿಷ ಈ ಫ್ರೇಮ್ ಅಲ್ಲಿ ತಗೊಳ್ತೀರಾ? ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಭು ಅಂತ. ಪ್ರಭು ಅಂತ. ನೀವ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? ನಾವು ನಮ್ಮ ಕುಲಕಸಬೆ ಇದೆ ಮೇಡಮ್. ನಮಗೆ ನಾವೇನು ಚಿಕ್ಕ ವಯಸ್ಸಿನಲ್ಲಿ ಬರೆಯೋದಕ್ಕಿಂತ ಉಳಿ ಕೊಡ್ತಾ ಹಿಡಿದಿದ್ವಿ ಜಾಸ್ತಿ ಅಂತ. ಓಕೆ, ನೀವು ಕಾರ್ಮಿಕ ಇಲಾಖೆಯಿಂದ ಕಾರ್ಡ್ ತಗೊಂಡ್ರಾ? ತಗೊಂಡಿದ್ವಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದೆ? ಅನುಕೂಲ ಆಗಿದೆ. ಟೂಲ್ಸ್ ಕಿಟ್ ಎಲ್ಲ ಕೊಟ್ಟಿದ್ದಾರೆ. ಕೆಲವು ಅನುಕೂಲಗಳು ತಗೊಂಡು ಸ್ಕಾಲರ್ಶಿಪ್ ಎಲ್ಲ ತಗೊಂಡಿದ್ದೀವಿ. ಆದ್ರೆ ಏನಂದ್ರೆ ಇನ್ನೂ ಸ್ವಲ್ಪ ಬೇಕು, ಯಾಕಂದ್ರೆ ನಮ್ಗೆ ಸಾಲದಿಲ್ಲ. ಈ ಕೆಲಸದಲ್ಲಿ ಅಷ್ಟೊಂದು ಇವಾಗ ಆದಾಯ ಇಲ್ಲ. ಮಿಷಿನರಿಗಳೆಲ್ಲ ಜಾಸ್ತಿ ಬಂದಿರೋದ್ರಿಂದ ಎಲ್ಲ ದೊಡ್ಡ ದೊಡ್ಡ ಬಂಡವಾಳ ಇದ್ದವರಿಗೆ ಕೆಲಸ ಹೋಗ್ತಾ ಇದೆ. ಈ ನಾವು ಕೈ ಕೆಲಸ ಕಲ್ತಿರೋರಿಗೆ ಇನ್ನೂ ಅನುಕೂಲಗಳು ಅಲ್ಲ, ಇವಾಗ ನಿಮ್ಗೆ ಮಷಿನ್ಸ್ ಎಲ್ಲ ಫ್ರೀ ಕೊಟ್ರಲ್ಲ, ಅವು ಎಲ್ಲ ತುಂಬಾ ಕಾಸ್ಟ್ಲಿ ಅಲ್ವಾ? ಹ್ಯಾಂಡ್ ಮಿಷಿನ್ ಮೇಡಮ್ ಇವಾಗೆಲ್ಲ ಕಂಪ್ನಿಗಳ ಟೈಪ್ ಬಂದ್ಬಿಟ್ಟಿದಾವೆ ದೊಡ್ಡ. ಸೊ ನಿಮ್ಗೆ ಅನುಕೂಲ ಆಯ್ತಾ ಇದರಿಂದ? ನೀವು ಮಾಡಿಸ್ಕೊಂಡಿದ್ದೀರಾ? ಇದೆ, ಅನುಕೂಲ ಇದೆ. ಬಟ್ ನಮ್ದು ರಿನ್ಯೂವಲ್ ಮಾಡ್ತಾ ಇಲ್ಲ, ಅದನ್ನೆಲ್ಲ ಮಾಡಿಸ್ಕೊಡ್ಬೇಕು. ಅನುಕೂಲ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ರಿನ್ಯೂವಲ್ ಆಗ್ಬೇಕು ನಿಮ್ ಕಾರ್ಡ್. ಹೌದು. ಓಕೆ, ಏನ್ ಗೊತ್ತಾ, ಇವಾಗ ರಿನ್ಯೂವಲ್ ಆಗ್ಬೇಕು ಅಂದ್ರೆ ಒಂದು ಇಲ್ಲಿ ಸಮಸ್ಯೆ ಆಗಿರೋದು, ಸಾಕಷ್ಟು ಜನರು ಫೇಕ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡ್ರು. ಅದೇ ಕಾರ್ಪೆಂಟರ್ ಕೆಲಸ ಮಾಡ್ತಾನೆ ಇರೋದಿಲ್ಲ, ಸುಮ್ನೆ ತೋರಿಸ್ಕೊಂಡು ತೋರಿಕೆಗೆ ಮಾಡ್ತಾ ಇದ್ರು. ಹೀಗಾಗಿ ಅಂತವ್ರ ಕಾರ್ಡ್ ಗಳನ್ನ ರದ್ದು ಮಾಡಿದ್ದಾರೆ. ಹೀಗಾಗಿ ನಿಮ್ದು ರಿನ್ಯೂವಲ್ ಸ್ವಲ್ಪ ಲೇಟ್ ಆಗ್ತಾ ಇರ್ಬೋದು. ಆದ್ರೆ ರಿನ್ಯೂವಲ್ ಮಾಡಲ್ಲ ಅಂತೆಲ್ಲೂ ಇಲ್ಲ. ರಿನ್ಯೂವಲ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಸಮಸ್ಯೆ ಇತ್ತು ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು 155-214 ಇಲ್ಲಿ ನೋಡಿ ಟೋಲ್ ಫ್ರೀ ನಂಬರ್ ಇದೆ ಅಲ್ಲ, ಇದಕ್ಕೆ ನೀವು ಕಾಲ್ ಅನ್ನ ಮಾಡ್ಕೊಂಡ್ರೆ ನಿಮ್ಮೆಲ್ಲರ ಕಾರ್ಡ್ ಅನ್ನು ರಿನ್ಯೂವಲ್ ಮಾಡ್ಕೊಡ್ತಾರೆ. ಏನೋ ರಿನ್ಯೂವಲ್ ಆಗಿಲ್ಲ ಅಂದ್ರೆ. ಇನ್ನು ಯಾರು ಫೇಕ್ ಕಾರ್ಡ್ ಅನ್ನು ಮಾಡ್ಕೊಂಡಿರ್ತಾರೆ ಅಂತವ್ರಿಗೂ ಸ್ವಲ್ಪ ಅವೇರ್ನೆಸ್ ಹೇಳಿ ನೀವು. ಯಾಕಂದ್ರೆ ಇನ್ ಕೇಸ್ ಏನಾದ್ರು ಫೇಕ್ ಕಾರ್ಡ್ಗಳು ಇತ್ತು ಅಂದ್ರೆ ಅಂತವ್ರಿಗೆ ಕಾನೂನು ರೀತಿಯಲ್ಲಿ ಏನೆಲ್ಲ ಶಿಕ್ಷೆ ಕೊಡ್ಬೋದು ಅದೆಲ್ಲವನ್ನು ಕ್ರಮಗಳನ್ನ ಕೈಗೊಳ್ತಾರೆ. ಯಾಕಂದ್ರೆ ಅವ್ರ ಏನೆಲ್ಲ ಫೆಸಿಲಿಟಿ ತಗೊಂಡ್ರು ಇಷ್ಟು ದಿನಗಳ ಕಾಲ ಕಾರ್ಮಿಕ ಇಲಾಖೆಯಿಂದ ಆ ಎಲ್ಲವನ್ನು ಕೂಡ ವಾಪಸ್ ತಗೊಳ್ತಾರೆ. ಹಾಗೇನೆ ಅವ್ರಿಗೆ ಫೈನ್ ಬೀಳುತ್ತೆ. ಸೊ ಈಗ ಯಾರು ಫೇಕ್ ಕಾರ್ಡ್ ಮಾಡಿಸ್ಕೊಂಡಿದ್ರು ಅಂದ್ರೆ ಅವ್ರಿಗೂ ಹೇಳಿ ನಿಮ್ದು ಕಾರ್ಡ್ ರಿನ್ಯೂವಲ್ ಆಗ್ಬೇಕು ಅಂದ್ರೆ ಒಂದ್ಸರಿ ನೀವು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ರಿನ್ಯೂವಲ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ಕಾರ್ಪೆಂಟರ್ ವರ್ಕ್ ಮಾಡುವಂತವ್ರು ಎಲ್ಲರೂ ಕೂಡ ಯಾವ ರೀತಿಯಾಗಿ ಕಾರ್ಮಿಕ ಕಾರ್ಡ್ ನ ಉಪಯೋಗನ ಪಡೆದುಕೊಳ್ತಾ ಇದ್ದಾರೆ ಅಂತ ಮೋಸ್ಟ್ ಆಫ್ ಎಲ್ಲಾ ರೀತಿಯ ರಿಯಾಲಿಟಿ ಚೆಕ್ ಅನ್ನ ನೋಡೋದೇ ಆಗಿದ್ದಲ್ಲಿ ಕಾರ್ಪೆಂಟರ್ಸ್ ಗಳಿಗೆ ಇದು ನೀಟಾಗಿ ರೀಚ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಿಗಮ ಟಿವಿ.